Okay, message topic is today your spiritual growth. Grow like a tree and make roots strong. ಒಂದು ಬೀಜವು ಬಿತ್ತಲ್ಪಟ್ಟಾಗ ನೋಡಿ ಎರಡು ಕೆಲಸ ಆಗುತ್ತೆ. ಒಂದ್ ಕಡೆ ಮೇಲೆ ಅದು ಹೆಂಗ್ ತೋರಿಸುತ್ತೋ ನಾನು ಚಿಗುರಿದೆ ಅಂತ, ಅದೇ ಸಮಯದಲ್ಲಿ ಅದರ ರೂಟ್ ಕೂಡ ಹೋಗುತ್ತೆ. ಈಗ ನೋಡಿ ಸಣ್ಣ ಅದು ಬೀಜ ನೋಡ್ರಿ, ಈಗ ಸಣ್ಣದಾಗಿ ಫಸ್ಟ್ ಬೀಜ ನೋಡ್ರಿ, ಒಂಚೂರು ಮೇಲೆ ಬಂದೈತಲ್ಲ ಅಲ್ಲ, ಒಂಚೂರು ಮೇಲೆ ಬಂದಾಗೆ ಅಷ್ಟು ಬೇರದ ಕೆಳಗಡೆ ಹೋಗಿದೆ. ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಅದು ಬೀಜ ಮೇಲೆ ಬಂದಿದೆ, ಅದ್ರ ಇನ್ನ ಪಕ್ಕದಲ್ಲೇ ನೋಡ್ರಿ, ಈಗ ಅದು ಏನಾಗಿದೆ, ಸಣ್ಣದೊಂದು ಎಲೆಗಳು ಕಾಣ್ತಾ ಇದೆ. ಎಲೆಗಳು ಕಾಣ್ಬೇಕಾದ್ರೆ ಅದು ಎಷ್ಟು ಎಲೆಗಳು ಕಾಣ್ತದೋ, ಈಗ ಅದು ಬದುಕಬೇಕಾದ್ರೆ, ಅದು ಜೀವಿಸ್ಬೇಕಾದ್ರೆ ಅದಕ್ಕೆ ರೂಟ್ಸ್, ಅದರ ಬೇರುಗಳು ಅಷ್ಟೇ ಪ್ರಾಮುಖ್ಯ. ಒಂದೇ ಬೇರು ಇರೋದಿಲ್ರಿ. ಏನಾಗ್ತೈತೆ ಈಗ ಅದಕ್ಕೆ, ಆ ಬೇರುಗಳು ಕವಲ್ ಹೊಡಿತಾ ಡೀಪ್ ಆಗಿ ಹೋಗುತ್ತೆ. ಈಗ ಆ ಬೇರು ಬಿಟ್ಟು ಅದು ಮೊಳಕೆ ಹೊಡೆಯೋ ಸಮಯದಲ್ಲಿಯೇ ಅದಕ್ಕೆ ಬೇಕಾಗಿರುವಂಥದ್ದು ನೀರು. ಪ್ರೈಸ್ ದಿ ಲಾರ್ಡ್. ಒಳ್ಳೆ ತೇವಾಂಶ ಇರುವ ಭೂಮಿ, ಸತ್ವ ಇರುವಂತ ಭೂಮಿ, ಆ ಭೂಮಿ ಜೊತೆಗೆ ನೀರನ್ನು ಕೂಡ ಹಾಕುವಾಗ ಈಗ ಅದೇನಾಗ್ತದೆ, ಆ ನೀರನ್ನ, ಆ ತೇವಾಂಶನ ಹೀರಿಕೊಂಡು ಬೇರೆ ಏನ್ ಮಾಡ್ತಿದೆ, ಫಸ್ಟ್ ಬೇರೆಲ್ಲ ಹೀರ್ಕೊಂಡು ಅದಕ್ಕೆ ಏನು ಎನರ್ಜಿ ಬೇಕು, ಅದಕ್ಕೇನು ಶಕ್ತಿ ಬೇಕು, ಓಕೆ, ಅದಕ್ಕೆ ಬೆಳಿಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ಕೊಟ್ಟು ಅದನ್ನ ಬೆಳೆಸ್ತದೆ. ಅದು ಮೇಲ್ಗಡೆ ತುಂಬಾ ಚಂದ ಕಾಣ್ತಿದೆ, ಬಟ್ ಕೆಳಗಡೆ ಬೇರ್ ನಮಗೆ ಕಾಣೋದಿಲ್ಲ. ಬಟ್ ಆದ್ರೆ ಬೇರ್ ಕಾಣೋದಿಲ್ಲ ನಿಜ, ಮೇಲ್ಗಡೆ ಕಾಣ್ತಿರೋದು ನಿಜ, ಬಟ್ ಆದ್ರೆ ಬೇರ್ ಕೆಲಸ ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮ ಸ್ಪಿರಿಚುಯಾಲಿಟಿ ಹೇಗಿರ್ತೈತೆ ಅಂದ್ರೆ, ಹೊರಗಡೆ ತೋರಿಕೆಗೆ ನಾವು ಇರ್ತೇವೆ, ಬಟ್ ಕರ್ತನಲ್ಲಿ, ವಾಕ್ಯದಲ್ಲಿ ಎಷ್ಟು ಆಳವಾಗಿ ನಾವಿದ್ದೇವೆ, ಎಷ್ಟು ನಮಗೆ ಅನುಭವ ಇದೆ. ಆಮೇನ್. ಬಿತ್ತಲ್ಪಟ್ಟ ಬೀಜ ನಮ್ಮ ಒಳಗಡೆ ಬರುವಾಗ, ಓಕೆ, ಈಗ ಅದೇನಾಗ್ತದೆ, ಅದು ಸಾಯುತ್ತಾ ಜೀವ ಹೊಂದುತ್ತದೆ. ಜೀವ ಹೊಂದಲಿಕ್ಕೆ ಎರಡು ಇಂಪಾರ್ಟೆಂಟು, ಕೆಳಗಡೆ ಬೇರು, ಮೇಲ್ಗಡೆ ಕಾಂಡ. ರೈಟ್? ಅಂಡರ್ ದ ರೂಟ್ಸ್ ಮತ್ತೆ ಅಬೌವ್ ದ ಸ್ಟೆಮ್. ಅದು ಸಣ್ಣದಾಗ ಅದು ಕಾಣಲ್ಪಡ್ತದೆ ರೀ. ಅದು ಬೆಳಿಬೇಕು. ಓಕೆ, ಲೆಟ್ಸ್ ಲುಕ್. ಇವತ್ತಿನ ಈ ವಿಷಯದಲ್ಲಿ ನಾವು ಕೆಲವು ನೋಡೋಣ. ಹಾಗಾದ್ರೆ ನಾವು ಬೆಳಿಬೇಕಾದ್ರೆ ನಾವು ಯಾರಲ್ಲಿ ನಾವು ಬೆಳಿಬೇಕಂತ ದೇವ್ರ ವಾಕ್ಯ ಹೇಳ್ತಿದೆ. ವಿ ಮಸ್ಟ್ ಗ್ರೋಯಿಂಗ್ ಇನ್ ಜೀಸಸ್. ಕ್ರಿಸ್ತನಲ್ಲಿ ನಾವು ಬೆಳಿಬೇಕಾಗಿದೆ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಸಭೆಯವರು ಕೇಳಿಸ್ಕೊಡ್ರಿ. ನಾವು ಎಲ್ಲರೂ ಎಲ್ಲೋ ಒಂದು ಹತ್ರ ಇದ್ವಿ, ದೇವ್ರು ನಮ್ಮನ್ನು ಅಲ್ಲಿ ತೆಗೆದು ಕ್ರಿಸ್ತನಲ್ಲಿ ದೇವ್ರು ಇವತ್ತು ನಮ್ಮನ್ನು ನಾಟಿದ್ದಾನೆ. ಎಲ್ಲರೂ ನಾನು ಕ್ರಿಸ್ತನಲ್ಲಿ ನಾಟಲ್ಪಟ್ಟಿದ್ದೇನೆ. ಜೋರಾಗಿ ಹೇಳ್ರಿ. ನಿಮ್ಮ ಪಕ್ಕದಲ್ಲಿ ನೋಡಿ, ನೀವು ಕ್ರಿಸ್ತನಲ್ಲಿ ನಾಟಲ್ಪಟ್ಟಿದ್ದೀರಿ, ಕ್ರಿಸ್ತನಲ್ಲಿಯೇ ಬೆಳೆಯಿರಿ. ಕ್ರಿಸ್ತನಲ್ಲಿ ಬೆಳೆಯಬೇಕಾಗಿದೆ. ವಿ ಮಸ್ಟ್ ಗ್ರೋ ಇನ್ ಜೀಸಸ್. ವೈ ಜೀಸಸ್? ಯೇಸು ಸ್ವಾಮಿ ಅಂತ ಪರಿಶುದ್ಧವಾದ ಬೀಜ ಬೇರೆ ಇನ್ನೊಂದು ಯಾವುದು ಇರ್ಲಿಕ್ಕೆ ನಮಗೆ ಸಿಕ್ಕೋದಿಲ್ಲ, ಸಾಧ್ಯ ಇಲ್ಲ ರೀ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಂತ ಪವಿತ್ರವಾಗಿರುವಂತ ಒಂದು ಜೀವನ ನಮಗೆ ಬೇರೆ ಎಲ್ಲಿ ನಮಗೆ ಸಿಕ್ಕೋದಿಲ್ಲ ರೀ. ಆ ಪವಿತ್ರವಾದ ಜೀವನ ಕ್ರಿಸ್ತನಲ್ಲಿ ನಾವು ಕಂಡುಕೊಂಡಿದ್ದೇವೆ, ಕ್ರಿಸ್ತನನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೇವೆ. ಆ ಕ್ರಿಸ್ತನಲ್ಲಿ ಬೆಳೆಯುತ್ತಾ ಕ್ರಿಸ್ತನಲ್ಲಿ ಆಳವಾಗಿ ನಾವು ಬೆಳೆದು ಆಳವಾಗಿ ಹೋಗುತ್ತಾ ನಾವು ಮೇಲಕ್ಕೆ ನಾವು ಎತ್ತಲ್ಪಡಬೇಕಾಗಿದೆ. ನಮ್ಮ ಫಲ ನಾವು ಕಾಣಬೇಕಾಗಿದೆ. ಓಕೆ, ಯಾಕೆ ನಾವು ಕ್ರಿಸ್ತನಲ್ಲಿ ನಾವು ಬೆಳಿಬೇಕಾಗಿದೆ? ವೈ? ವೆರಿ ಸಿಂಪಲ್. ದೇವ್ರ ವಾಕ್ಯ ಹೇಳ್ತಿದ್ದಲ್ಲಿ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗಿದ್ದೀವಿ. ಯಾಕೆ ನಾವು ಬೆಳಿಬೇಕು? ಜೋರಾಗಿ ಹೇಳಿ. ಫಲ ಕೊಡಲು ಯಾಕೆ ನಾವು ಬೆಳಿಬೇಕು? ವಿ ಮಸ್ಟ್ ಬೇರ್ ದ ಫ್ರೂಟ್ಸ್. ಪವಿತ್ರಾತ್ಮ, ಲಾಸ್ಟ್ ವೀಕ್ನಲ್ಲಿ ನಾನು ತೋರಿಸಿದೆ ನಿಮಗೆ, ಪವಿತ್ರಾತ್ಮನ ಫಲಗಳಲ್ಲಿ ನಾವು ಕಾಣಿಸಲ್ಪಡಬೇಕಾಗಿದೆ. ಪರಿಶುದ್ಧತೆಯ ಫಲ ನಮ್ಮಲ್ಲಿ ಕಾಣಬೇಕಾಗಿದೆ, ನೀತಿಯ ಫಲ ನಮ್ಮಲ್ಲಿ ಕಾಣಬೇಕಾಗಿದೆ, ದೇವರು ಮೆಚ್ಚುವ ಫಲ ನಮ್ಮಲ್ಲಿ ಕಾಣಬೇಕಾಗಿದೆ, ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಕಾಣಬೇಕಾಗಿದೆ. ನಮ್ಮ ನೋಟ, ನಮ್ಮ ನುಡಿ, ನಮ್ಮ ಕ್ರಿಯೆ ಎಲ್ಲವೂ ಕೂಡ ಅದು ಒಂದು ಫಲವಾಗಿದೆ. ಪ್ರಾರ್ಥನೆ ಒಂದು ಫಲವಾಗಿದೆ, ವಾಕ್ಯದ ಆರಾಧನೆ, ಅಧ್ಯಯನ ಅದು ಫಲವಾಗಿದೆ, ಕೊಡುವಂಥದ್ದು ಫಲವಾಗಿದೆ, ಸಹಾಯ ಮಾಡುವಂಥದ್ದು ಫಲವಾಗಿದೆ, ಒಬ್ಬರು ಬೀಳುವಾಗ ಎತ್ತುವಂಥದ್ದು ಫಲವಾಗಿದೆ, ಅವರನ್ನು ಸಂತೈಸುವಂಥದ್ದು ಫಲವಾಗಿದೆ, ಅವ್ರನ್ನ ಟೀಸ್ ಮಾಡ್ದಲ್ದೆ, ಅವರನ್ನ ದೂಷಿಸದೆ, ಅವರನ್ನ ದ್ವೇಷಗೊಳ್ಳದೆ, ಅವ್ರ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಸಹಿಸಿಕೊಳ್ಳುವ ತಾಳ್ಮೆಯೂ ಕೂಡ ಪವಿತ್ರಾತ್ಮನ ಫಲವಾಗಿದೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ನಮಗೆ ಈ ಫಲಗಳು ನಮಗೆ ಎಲ್ಲಿ ಸಿಗ್ತದೆ? ನಾವು ಕ್ರಿಸ್ತನಲ್ಲಿ ಬೆಳೆಯುವಾಗ ಮಾತ್ರ ರೀ. ಯಾರಾದ್ರೂ ಹೇಳ್ರಿ ಆಮೆನ್. ಎಲ್ಲಿ ನಮಗೆ ಸಿಗ್ತದೆ? ನಾವು ಕ್ರಿಸ್ತನಲ್ಲಿ ಬೆಳೆಯಬೇಕಾದ್ರೆ ಮಾತ್ರ. ಗ್ರೋಯಿಂಗ್ ಇನ್ ಜೀಸಸ್. ಕ್ರಿಸ್ತನಲ್ಲಿ ಬೆಳೆಯುವಾಗ ಮಾತ್ರ ನಮಗೆ ಆ ಫಲಗಳು ನಮಗೆ ಸಿಗ್ತದೆ.
ಓಕೆ, ಹಾಗಾದ್ರೆ ಅಂತ ಫಲಗಳು ಬರಬೇಕಾದ್ರೆ ಒಂದು ವಾಕ್ಯ ಹೀಗೆ ಹೇಳ್ತಿದೆ, ಹೋದ್ರೆ ಅದು ಏನ್ ಹೇಳ್ತಿದೆ? ಆದುದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಹಲೋ, ಕ್ರಿಸ್ತನಲ್ಲಿ ನಾವು ಬೆಳಿಬೇಕಾದ್ರೆ ಆತನಲ್ಲಿ ನಾವು ಇರೋದು ಬಹಳ ಇಂಪಾರ್ಟೆಂಟ್. ನನ್ನ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನಲ್ಲಿ ನಾವು ಇರುವುದು ಬಹಳ ಪ್ರಾಮುಖ್ಯವಾಗಿದೆ. ಓಕೆ, ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ವೈ? ಯಾಕೆ? ಆತನಲ್ಲಿ ಬೇರೂರಿಕೊಂಡು. ಎಲ್ಲರೂ ಒಂದ್ಸರಿ ಜೋರಾಗಿ ಹೇಳ್ರಿ, ಆತನಲ್ಲಿ ಬೇರೂರಿಕೊಂಡು. ಜೋರಾಗಿ, ಆತನಲ್ಲಿ ಬೇರೂರಿಕೊಂಡು. ನನ್ನ ನೋಡ್ರಿ, ಇಲ್ಲಿ ಎಷ್ಟು ಜನ ಬಯಸ್ತಾರೆ ಕ್ರಿಸ್ತನಲ್ಲಿ ನಾವು ಬೆಳಿಬೇಕು ಎಂಬುದಾಗಿ. ಕರೆಕ್ಟ್ ಅಲ್ಲ? ಕರೆಕ್ಟ್ ಅಲ್ಲ? ಕ್ರಿಸ್ತನಲ್ಲಿ ನಾವು ಬೆಳಿತೇವೆ ಎಂಬುದಾಗಿ ನಾವು ಕೈ ಎತ್ತಿದ್ವಿ, ನಿಜ. ಬಟ್ ಆದ್ರೆ ಕ್ರಿಸ್ತನಲ್ಲಿ ನಾವು ಬೇರೂರಿದ್ದೇವಾ? Where is our roots? Look at this picture. ಈ ಮರ ನಿಮಗೆ ಹೆಂಗ್ ಕಾಣ್ತಾ ಇದೆ? ಮೇಲ್ಗಡೆ ಎಷ್ಟು ಅಗಲವಾಗಿದೆಯೋ ಕೆಳಗಡೆನೂ ಕೂಡ ಏನಾಗಿದೆ? ಅಷ್ಟು ಆಳವಾಗಿದೆ, ಅಷ್ಟು ಅಗಲವಾಗಿದೆ. ಇಲ್ಲಿ ವಾಕ್ಯ ಹೇಳ್ತಿದೆ, ಆತನಲ್ಲಿ ಬೇರೂರಿಕೊಂಡು ಭಕ್ತಿ ಹೃದಯನ ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡೋರು. ಅಪೊಸ್ತಲನಾದ ಪೌಲನು ಕೊಲೊಸ್ಸೆ ಸಭೆಯವರಿಗೆ ಮಾತನಾಡ್ತಾ ಇದ್ದಾನೆ. ಡಿಯರ್ ಚರ್ಚ್, ಸಭೆಯೇ ನಿನ್ನ ಬೇರು ಎಲ್ಲಿದೆ? ಅವಾಗಲೇ ನಾವು ನೋಡಿದ್ವಿ, ಕ್ರಿಸ್ತನಲ್ಲಿ ನಾವು ಫಲ ಕೊಡ್ಬೇಕು. ರೈಟ್, ಕ್ರಿಸ್ತನಲ್ಲಿ ಫಲ ಕೊಡ್ಲಿಕ್ಕೆ ಇನ್ನೊಂದು ಇಂಪಾರ್ಟೆಂಟು ಬಹಳ ವಿಷಯ ಏನಂದ್ರೆ, ನಾವು ಹೋದ ವಾರ ಅದನ್ನು ಧ್ಯಾನಿಸಲಿಲ್ಲ, ಈ ವಾರ ಅದನ್ನು ಧ್ಯಾನಿಸ್ತಾ ಇದ್ದೀವಿ. ನಮ್ಮ ರೂಟ್ಸ್, ನಮ್ಮ ಬೇರುಗಳು. ಇದು ನಮ್ಮ ಆತ್ಮೀಯ ಅನುಭವವಾಗಿದೆ, ಕ್ರಿಸ್ತನ ಜೊತೆಗಿರುವ ಸಂಬಂಧವಾಗಿದೆ, ದೇವರ ಜೊತೆಗಿರುವ ಸಂಬಂಧವಾಗಿದೆ, ದೇವರ ವಾಕ್ಯದ ಜೊತೆಗಿರುವ ಸಂಬಂಧವಾಗಿದೆ, 1260 ವಾಗ್ದಾನಗಳ ಜೊತೆಗಿರುವ ಸಂಬಂಧವಾಗಿದೆ, 6468 ದೇವರ ಆಜ್ಞೆಗಳ ಜೊತೆಗೆ ಸಂಬಂಧವಾಗಿದೆ, 14810 ದೇವರ ಮಹಾ ಭಯಂಕರವಾದ ಅದ್ಭುತಗಳ ಜೊತೆಗೆ ನಮಗಿರುವ ಸಂಬಂಧವಾಗಿದೆ, 8300ಕ್ಕಿಂತ ಹೆಚ್ಚಾಗಿರುವಂತ ಆಶೀರ್ವಾದಗಳ ಜೊತೆಗಿರುವ ಸಂಬಂಧವಾಗಿದೆ. ಹಲ್ಲೆಲೂಯಾ. ಪ್ರತಿ ದಿನವೂ ದೇವರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾನೆ. ನೀವು ದೇವ್ರ ಜೊತೆ ಎಷ್ಟು ಮಾತನಾಡ್ತಿರೋ, ದೇವ್ರ ಜೊತೆ ಎಷ್ಟು ಆಳವಾಗಿ ಸಂಬಂಧ ಇಡ್ತಿರೋ, ನಿಮ್ಮ ಬೇರು ಹಾಗೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾರಾದ್ರೂ ಹೇಳ್ರಿ ನೋಡೋಣ, ಈಗ ಅದಕ್ಕೆ ಬಿರುಗಾಳಿ ಬಂದ್ರೆ ಅದು ಬೀಳ್ತದ? ಹೇಳ್ರಿ, ಯಾಕೆ ಬೀಳೋದಿಲ್ಲ? ಅದು ಎಷ್ಟು ಸ್ಟ್ರಾಂಗ್ ಆಗಿದೆ. ಆ ಮರ ಎಷ್ಟು ಅಗಲ ಇದೆಯೋ, ಅದು ಬೇರು ಕೂಡ ಅಷ್ಟೇ ಆಳವಾಗಿದೆ, ಅಷ್ಟೇ ಅಗಲವಾಗಿ ಭೂಮಿಯನ್ನ ಟೈಟಾಗಿ ಹಿಡ್ಕೊಂಡಿದೆ. ಈಗ ಅದನ್ನ ಬೀಳಿಸ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಬಿರುಗಾಳಿ ಬಂದ್ರೂ ಕೂಡ ನಿಂತಿರ್ತದೆ. ಸಮ್ಟೈಮ್ಸ್ ಅದ್ರ ಎಲೆಗಳು ಹೋಗ್ಬೋದು, ಮೇಲಿನ 1-2-3 ಕೊಂಬೆಗಳು ಮುರಿದು ಹೋಗ್ಬೋದು ಅಷ್ಟೇ. ಅದು ಶೋಧನೆಗಳು, ಓಕೆ, ಕೆಲವು ಪರಿಶೋಧನೆಗಳು ಬರುವಾಗ ಕೆಲವು ಪರಿಸ್ಥಿತಿಗಳು ಬದಲಾವಣೆ ಆಗ್ಬೋದು, ಅಥವಾ ವಾತಾವರಣಕ್ಕೆ ಆ ಎಲೆಗಳೆಲ್ಲ ಉದುರಿ ಹೋಗ್ಬೋದು, ಎಲ್ಲ ಉದುರಿ ಹೋಗಿ ಆ ಮರ ಬೋರ್ಡಾಗಿ ನಿಂತ್ಕೊಂಡ್ಬಿಡ್ಬೋದು, ಏನಿಲ್ಲದೆ ನಿಂತ್ಕೊಳ್ಬೋದು. ಆದ್ರೆ ಮತ್ತೊಂದು ವರ್ಷ ದಾರಿ ಆಗುವಾಗ ಬೇರೆ ಏನ್ ಮಾಡ್ತದೆ? ಮತ್ತೆ ತನ್ನಲ್ಲಿರುವಂತ ಜೀವಸತ್ವವನ್ನು ಆ ಕೊಂಬೆಗಳಿಗೆ ಕೊಟ್ಟು ಮತ್ತೆ ಫಲ ಬರುವಾಗ ಅದು ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಕ್ರಿಸ್ತನಲ್ಲಿ ನಾವು ಬೇರೂರಿದ್ದೇವಾ? ಒಂದು ನಿಮಿಷ ನಾವು ಆಲೋಚನೆ ಮಾಡ್ಕೊಳ್ಳೋಣ. ಬೇರೂರಿಲ್ಲ ಅಂದ್ರೆ ಒಂದು ನಿಮಿಷ ಕಣ್ಣುಗಳ ಮುಚ್ಚಿ ನಮ್ಮ ಬಲಗೈನ ಮೇಲೆ ಕೆತ್ತಿ, ಕರ್ತನೆ, ನಿನ್ನ ವಾಕ್ಯದಲ್ಲಿ, ನಿನ್ನ ಪ್ರೀತಿಯಲ್ಲಿ, ನಿನ್ನ ಆತ್ಮನಲ್ಲಿ ನಾನು ಬೇರೂರಬೇಕಪ್ಪ, ನನಗೆ ಸಹಾಯ ಮಾಡು. ಅರ್ಧ ನಿಮಿಷದ ಒಂದು ಪ್ರಾರ್ಥನೆ ಮಾಡ್ರಿ. ಕರ್ತನೆ, ನನ್ನ ಆತ್ಮೀಯ ಜೀವಿತ ಇನ್ನು ಆಳಕ್ಕೆ ಹೋಗಿ ನಿನ್ನಲ್ಲಿ ನಾನು ಬೇರೂರಬೇಕು. ಯಾಕಂದ್ರೆ ನಾನು ನಿನಗೋಸ್ಕರ ಫಲ ಕೊಡಬೇಕಾಗಿದೆ, ನಾನು ನಿನ್ನಲ್ಲಿ ಬೆಳಿಬೇಕಾಗಿದೆ. ಏಸಪ್ಪ, ನಾನು ನಿನ್ನಲ್ಲಿ ಬೆಳಿಬೇಕಾಗಿದೆ, ನನಗೆ ಸಹಾಯ ಮಾಡು. ನಿನ್ನ ವಾಕ್ಯದ ರಹಸ್ಯ, ವಾಕ್ಯದ ಪ್ರಕಟಣೆಗಳಲ್ಲಿ ನನ್ನ ಬೇರುಗಳು ಸ್ಟ್ರಾಂಗ್ ಆಗಿ, ಬಲವಾಗಿ, ಗಟ್ಟಿಯಾಗಿ ನಿಲ್ಲಕ್ಕೆ ನನ್ನ ಆತ್ಮೀಯ ಕೃಪೆಯನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಎಷ್ಟು ಜನ ನಂಬ್ತೀರಾ? ನಮ್ಮ ಬೇರನ್ನ ದೇವರು ಸ್ಟ್ರಾಂಗ್ ಮಾಡೋವನಾಗಿದ್ದಾನೆ. ಎಸ್, ದೇವರು ಸ್ಟ್ರಾಂಗ್ ಮಾಡ್ತಾನೆ, ಬಟ್ ವಿ ಮಸ್ಟ್ ಡೂ. ನಾವು ಕೂಡ ಮಾಡಬೇಕಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರವಾದಿಯಾದಂತೆ ಯೆರೆಮೀಯನು ಹೀಗೆ ಹೇಳ್ತಾನೆ, ಏನಂತೆ? ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ. ವಾವ್. ಈಗ ನೋಡ್ರಿ, ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮನಾಗಿರುವನು.
ಯಾರದು? ಹೇಳ್ರಿ, ಕ್ರಿಸ್ತನಲ್ಲಿ ಬೆಳೆಯುವ, ಕ್ರಿಸ್ತನಲ್ಲಿ ಬೇರೂರಿರುವ ಜೀವನ. ಅದು ಎಂಥ ಜೀವನವಾಗಿರ್ತದೆ ಗೊತ್ತಾ? ಅದು ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ. ಹೇಗೆ ಹರಡಿರ್ತದೆ ತನ್ನ ಬೇರುಗಳನ್ನು ಅದು? ಓಕೆ, ಲುಕ್ ಅಟ್ ದಿಸ್ ಪಿಕ್ಚರ್. ಓಕೆ, ತನ್ನ ಬೇರುಗಳನ್ನ ಏನಾಗಿದೆ ಅದು ಹರಡಿ ಏನಾಗ್ತಿದೆ ಈಗ? ಅದು ಕ್ಷಾಮಗಳು, ಆ ವರ್ಷಗಳು ಬರುವಾಗ ಅದು ಹೆಂಗಿರ್ತದಂತೆ? ನಿಶ್ಚಿಂತೆಯಾಗಿರ್ತದೆ. ವಾಯ್? ಯಾಕೆ? ಅದ್ರ ಬೇರೆ ಏನಾಗಿದೆ? ಹರಡಿಕೊಂಡಿದೆ. ಇನ್ಯಾವುದಕ್ಕೂ ಅದು ಹೆದರೋದಿಲ್ಲ, ನಿಶ್ಚಿಂತೆಯಾಗಿ ಅದು ಫಲ ಕೊಡ್ತದೆ. ನನ್ನ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಪ್ರತಿಯೊಬ್ಬೊಬ್ಬರನ್ನ ದೇವ್ರ ಎಲ್ಲ ಪರಿಸ್ಥಿತಿಗಳಲ್ಲಿ ಫಲ ಕೊಡುವ ಜನರಾಗಿ ದೇವ್ರ ನಮ್ಮನ್ನ ಇಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರಿಗೋಸ್ಕರ ಫಲ ಕೊಡುವಂತ, ದೇವರಿಗೋಸ್ಕರ ಅನೇಕ ಕಾರ್ಯಗಳನ್ನು ಮಾಡುವಂತ ಜೀವಿತಕ್ಕೆ ದೇವರು ನಮ್ಮನ್ನು ನಾಟಿದ್ದಾನೆ ತಂದು. ದೇವ್ರ ತಂದು ಈ ಸಭೆಯಲ್ಲಿ ದೇವ್ರು ನಮ್ಮನ್ನು ನಾಟಿದ್ದಾನೆ, ಕ್ರಿಸ್ತನಲ್ಲಿ ದೇವ್ರು ನಮ್ಮನ್ನು ನಾಟಿದ್ದಾನೆ, ವಾಕ್ಯದಲ್ಲಿ ನಮ್ಮನ್ನು ನಾಟಿದ್ದಾನೆ, ವಾಗ್ದಾನಗಳಲ್ಲಿ, ಆಜ್ಞೆಗಳಲ್ಲಿ ದೇವ್ರು ನಮ್ಮನ್ನು ನಾಟಿದ್ದಾನೆ. ಆದರೆ ನಮ್ಮ ಬೇರು ಏನಾಗಿದೆ ಯೋಚನೆ ಮಾಡ್ರಿ. ಇಲ್ಲಾಂದ್ರೆ ಆ ಬೇರು ಸ್ಟ್ರಾಂಗ್ ಇಲ್ಲ ಅಂದ್ರೆ, ಅಷ್ಟು ಬೇರು ಭೂಮಿ ಆಳಕ್ಕೆ ಇಳಿದು ಹೋಗದೇ ಇದ್ರೆ ಅದೇನಾಗ್ತದೆ? ಏನಾಗ್ತದೆ ಸರ್? ಒಂದೇ ಒಂದು ಬೇರು ಇತ್ತಂತೆ ತಿಳ್ಕೊಡ್ರಿ, ಏನಾಗ್ತದೆ? ಫಸ್ಟ್ ಬೆಳೆಯೋದೇ ಇಲ್ಲ, ಅದು ಬೆಳೆಯೋದು ಆಮೇಲೆ. ಅದು ಎಷ್ಟು ಬೇರು ಇರ್ತದೋ ಅಷ್ಟೇ ಬಂದು ನಿಂತ್ಕೊಂಡಿರ್ತದೆ. ಎಲ್ಲರೂ ಹೇಳ್ರಿ, ಆತ್ಮೀಯ ಬಲಹೀನತೆ. ಆತ್ಮೀಯ ಬಲಹೀನತೆಯಲ್ಲಿ ಬೆಳಿಬೇಕು. ಆದರೆ ಎಷ್ಟು ಬೇರು ಆಳವಾಗಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೋ ಅಷ್ಟು ಅದೇನಾಗ್ತದೆ ಗೊತ್ತಾ? ಇನ್ನೊಂದು ವಾಕ್ಯದಲ್ಲಿ, ಕೀರ್ತನೆ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತದೆ, ಈಗ ಅದೇನಾಗ್ತದೆ? ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಅದರಂತೆ ಅವನ ಕಾರ್ಯವೆಲ್ಲವೂ ಏನಾಗುವುದು? ಎಷ್ಟು ಜನರು ನಿಮ್ಮ ಕಾರ್ಯ ಸಫಲ ಆಗ್ಬೇಕೆಂದ ಬಯಸ್ತೀರಾ? ಕೈಗಳನ್ನೆತ್ರಿ ನೋಡೋಣ. ಹೌದಾ ಚಂದ್ರಣ್ಣ? ನಮ್ಮ ಕಾರ್ಯಗಳು ಏನಾಗಬೇಕು? ಹೌದಲ್ಲ? ನಿಷ್ಫಲ ಆಗ್ಬಾರ್ದದು. ಏನಾಗ್ಬೇಕದು? ನಮ್ಮ ಕಾರ್ಯಗಳು ಸಫಲ ಆಗ್ಬೇಕಾದ್ರೆ, ಓಕೆ, ನಾವು ಯಾರಲ್ಲಿ ನಾವು ಬೆಳೀತಾ ಇದ್ದೇವೆ, ಯಾರಲ್ಲಿ ನಾವು ಬೇರೂರಿದ್ದೇವೆ, ದಟ್ ಇಸ್ ಇಂಪಾರ್ಟೆಂಟ್. ಯಾವ ಫಲಗಳು ನಾವು ಬಿಡ್ತಾ ಇದ್ದೇವೆ, ದಟ್ ಇಸ್ ಇಂಪಾರ್ಟೆಂಟ್. ತಕ್ಕ ಕಾಲದಲ್ಲಿ ನಿಮ್ಮ ಜೀವಿತದಲ್ಲಿ ಫಲ ಕಾಣಬೇಕಾ? ನಿಮ್ಮ ಬೇರು ಬಹಳ ಇಂಪಾರ್ಟೆಂಟ್. ನೀರಿನ ಕಾಲುವೆಗಳ ಬಳಿಯಲ್ಲಿ ಓಕೆ ಬೇರುಗಳನ್ನು ಹರಡಿ ಓಕೆ ತಕ್ಕ ಕಾಲದಲ್ಲಿ ಫಲ ಕೊಡುವ ಜೀವಿತಕ್ಕೆ ಇವತ್ತು ದೇವರು ತಂದು ನಮ್ಮನ್ನು ನಿಲ್ಲಿಸಿದ್ದಾನೆ. ಒಂದ್ಸರಿ ಯಾರಾದ್ರೂ ಹೇಳ್ರಿ, ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಮಾತಲ್ಲಿ ಹೀಗೆ ಹೇಳ್ತಿದೆ ಇಲ್ಲಿ, ಓಕೆ ಲುಕ್ ಅಟ್ ದಿಸ್. ಹೇಳ್ತಿದೆ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ಅವ್ರು ಏನಾಗ್ತಾರಂತೆ? ವೃದ್ಧಿ ಆಗೋರು ಎಂಬುದಾಗಿ ಹೇಳ್ತಿದೆ. ಯಾವ ಮರ ಇದು? ಖರ್ಜೂರದ ಮರ. ಓಕೆ, ಪಾಮ್ ಟ್ರೀ. ಎಸ್, ಪಾಮ್ ಟ್ರೀ ಅಂತಂದು ಹೇಳ್ತಾರೆ ಅದಕ್ಕೆ, ರೈಟ್? ಹೆಂಗ್ ಬೆಳಿತಾರಂತವ್ರು? ಖರ್ಜೂರದ ಮರ ತರ ಅವರು ಬೆಳಿತಾರಂತೆ. ಅಲ್ಲಿ ವಾಕ್ಯ ಏನ್ ಹೇಳ್ತಿದೆ? 92ನೇ ಕೀರ್ತನೆ 12ನೇ ವಾಕ್ಯದಲ್ಲಿ, ನೀತಿವಂತರು ಖರ್ಜೂರದ ಮರದಂತೆ ಬೆಳಿತಾರೆ, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ಬೆಳಿತಾರೆ. ಎಷ್ಟು ಜನ ನೋಡಿದ್ರ ದೇವದಾರು ವೃಕ್ಷ? ಇದೆ, ಲೆಬನೋನಿನ ದೇವದಾರು ವೃಕ್ಷ. ಇದು ದೇವದಾರು ವೃಕ್ಷ ದೇವಾಲಯ ಕಟ್ಟಲಿಕ್ಕೆ ಯೂಸ್ ಮಾಡಿದ್ದದು. ಓಕೆ, ಆರಾಮ್ ಏನಾದಂತ ಹೀರಾಮನು ಓಕೆ ಅದರ ಈ ಮರಗಳನ್ನೆಲ್ಲ ಕಡಿದು ಸಮುದ್ರದಲ್ಲಿ ಅದನ್ನು ತೆಗೆದುಕೊಂಡು ಬಂದು ಯೊಪ್ಪಕ್ಕೆ ತಲುಪಿಸ್ತಾನೆ. ಯೊಪ್ಪದಿಂದ ಯೆರೂಸಲೇಮಿಗೆ ಬರ್ತದೆ ಅದು. ನೀವು ದೇವಾಲಯ ಅರಸುಗಳ ಪುಸ್ತಕದಲ್ಲಿ ನೀವು ಓದಿದ್ರೆ, ಸಾಲಮೋನನು 2nd ಕಿಂಗ್ ನಲ್ಲಿ ನೀವು ಓದಿದ್ರೆ ಈ ದೇವದಾರು ವೃಕ್ಷದ ಬಗ್ಗೆ ಇದೆ. ದೇವಾಲಯ ಕಟ್ಟಲಿಕ್ಕೆ ಯೂಸ್ ಆಗ್ತಿದೆ. ಖರ್ಜೂರದ ಮರ ಏನಕ್ಕೆ ಯೂಸ್ ಆಗ್ತದೆ? ಅದು ಹೇಳ್ರಿ, ಏನಕ್ಕೆ ಖರ್ಜೂರದ ಮರ? ತಿನ್ಲಿಕ್ಕೆ, ಅದರ ಹಣ್ಣು. ಓಕೆ, ಒನ್ ಆಫ್ ದ ಬಹಳ ಪೌಷ್ಟಿಕಾಂಶ ಇರುವಂತ, ಕಬ್ಬಿಣಾಂಶ ಇರುವಂತ ಓಕೆ ಒಂದು ಒಳ್ಳೆ ಫಲ ಅದು. ಹೌದಲ್ವಾ? ಎಸ್, ನಿಶಕ್ತಿಯನ್ನ ಏನ್ ಮಾಡ್ತದೆ? ತೆಗೆದು ಹಾಕ್ತದೆ. ರೈಟ್? ಆ ರೀತಿಯಾಗಿ ನಾವು ಬೆಳಿಬೇಕಾದ್ರೆ, ಖರ್ಜೂರದ ಮರದ ಹಾಗೆ ಬೆಳಿಬೇಕಾದ್ರೆ, ದೇವದಾರು ವೃಕ್ಷದ ಹಾಗೆ ಬೆಳಿಬೇಕಾದ್ರೆ, ನಮ್ಮ ಜೀವನ ಎಲ್ಲಿ ಬೆಳೀತಾ ಇದೆ, ಎಲ್ಲಿ ನಾಟಲ್ಪಟ್ಟಿದೆ, ನಮ್ಮ ಬೇರೇನಾಗಿದೆ, ನಮ್ಮ ಬೇರೇನಾಗಿದೆ, ಇದು ಇಂಪಾರ್ಟೆಂಟ್. ನಮ್ಮ ರೂಟ್ಸ್ ಏನಾಗಿದೆ? ಒಂದ್ಸಾರಿ ತಂದೆ ಮಗ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸೇವೆಗೆ ಹೋಗ್ತಾ ಇದ್ರಂತೆ ಸೈಕಲಲ್ಲಿ.
ಸೈಕಲಲ್ಲಿ ಮಗನ ಕರ್ಕೊಂಡು ಹೋಗ್ತಿದ್ದಂತೆ. ಒಂದು ಮರದ ಹತ್ರ ಬರಬೇಕಾದ್ರೆ ಅವರಿಗೆ ಊಟ ತೆಗೆದುಕೊಂಡು ಬಂದು ಆ ಮರದ ಹತ್ರ ನಿಂತ್ಕೊಂಡು ಆ ಮರದ ಕೆಳಗಡೆ ಆ ನೆರಳಿನಲ್ಲಿ ಇಬ್ರು ಊಟ ಮಾಡಿ ಸ್ವಲ್ಪ ತಿದ್ದು ದಣಿ ವಾರಿಸ್ಕೊಂಡು ಮತ್ತೆ ಸೇವೆಗೆ ಹೋಗರಂತೆ. ಸೇವೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಅದೇ ಮರದ ಹತ್ರ ಬಂದು ಸ್ವಲ್ಪ ತಿದ್ದು ದಣಿ ವಾರಿಸ್ಕೊಂಡು ನೀರ್ಗಿರ್ ಕುಡಿದು ಮತ್ತೆ ಮುಂದೆ ಹೋಗ್ತಾ ಇದ್ರಂತೆ, ತಮ್ಮ ಮನೆಗೆ ಬರ್ತಿದ್ರೆ. ಮತ್ತೆ ಮುಂದಿನ ವಾರ ಮತ್ತೆ ಆ ಹಳ್ಳಿಗೆ ಬರ್ಬೇಕಾದ್ರೆ ಮುಂದಿನ ವಾರ, ಮತ್ತೆ ಮುಂದಿನ ವಾರ, ಮತ್ತೆ ಮುಂದಿನ ವಾರ, ಪ್ರತಿ ಸತಿ ಬರ್ಬೇಕಾದ್ರೆ ಆ ಮರದ ಕೆಳಗಡೆ ಬಂದು ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಅವರು. ಒಂದು ದಿನ ಬರ್ಬೇಕಾದ್ರೆ ನೋಡಿದ್ರೆ ಆ ಮರ ಕಂಪ್ಲೀಟ್ ಮುರಿದು ಬಿದ್ದಿದೆ. ಮಗನಿಗೆ ಆಶ್ಚರ್ಯ ಆಯ್ತಂತೆ, ಅಪ್ಪ ಏನಾಯ್ತು ಈ ಮರಕ್ಕೆ ಏನಾಯ್ತು? ನೋಡ್ರಿ, ಅದು ಒಣಗೋಗಿಲ್ಲ. ಮೇಲ್ಗಡೆ ಹೆಂಗಿದೆ ಗೊತ್ತಾ, ಹಚ್ಚ ಹಸೂರಾಗಿರುವಂತ ಎಲೆಗಳೇ ಇದೆ, ಕೊಂಬೆಗಳೇ ಇದೆ, ಎಲ್ಲ ಇದೆ. ಆದ್ರೂ ಮರ ಮುರಿದೋಗಿದೆ, ಆದ್ರೂ ಮರ ಮುರಿದು ಬಿದ್ದಿದೆ. ವೈ ಯಾಕೆ ನಾನು ನೋಡ್ರಿ, ಕೇಳಿಸ್ಕೊಡ್ರಿ, ನಿಮ್ಗೊಂದು ಕುತೂಹಲ ಇದೆಯಲ್ಲ ಯಾಕೆ ಇದೆ ಅಂತ. ಕರೆಕ್ಟ್. ಯಾವ ಹುಳ ಅದು? ಗೆದ್ದಲು ಹುಳ ಮಾಡೋ ಕೆಲಸ ಏನ್ ಗೊತ್ತಾ? ಆ ರೂಟ್ಸ್ನೆಲ್ಲ ತಿನ್ಕೊಂತ ಬಂದು ಅದ್ರ ಶಕ್ತಿನೆಲ್ಲ ಕಡಿದು ಕೊನೆಗೆ ಮೇಲೆ ಬಂದು ಹೊರಗಡೆ ತುಂಬಾ ಚೆನ್ನಾಗಿದೆ, ಇಂಟರ್ನಲ್ ಒಳಗಡೆ ಏನಾಗಿದೆ ಗೊತ್ತಾ, ಆ ಸ್ಟೆಮ್ ಪೂರ ತಿಂದು 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 ಈಗ ಅದೇನಾಗಿದೆ ಗೊತ್ತಾ, ಹೊರಗಡೆ ನೋಡ್ಲಿಕ್ಕೆ ಒಂದೇ ಒಂದು ಲೇಯರ್ ಮಾತ್ರ ಇದೆ ರೀ. ಅರ್ಥ ಆಯ್ತು ನಾನು ಹೇಳೋದು? ಅರ್ಥ ಆಯ್ತಲ್ಲ? ಗೆದ್ದಲು ಹುಳ ಒಳಗಡೆಯಿಂದ ತಿಂತಾ ಬಂದಿದೆ. ಗೆದ್ದಲು ಹುಳ ಮೇಲೆ ತಿನ್ನಲ್ಲ, ಫಸ್ಟ್ ಒಳಗಡೆಯಿಂದ ತಿಂತಾ ಬರ್ತೈತೆ ಅದು. ಬಿ ಕೇರ್ಫುಲ್. ನಾವು ಅನ್ಕೋಬಹುದು ನನ್ನ ಬೇರ್ ತುಂಬಾ ಹಾಳಾಗಿದೆ, ಚೆನ್ನಾಗಿದೆ, ಎಸ್ ನಾನು ತುಂಬಾ ಚಂದ ಗ್ರೀನ್ ಆಗಿ ಕಾಣ್ತಾ ಇದ್ದೀನಿ ನಾನು, ಓಕೆ ಎಸ್ ಕರೆಕ್ಟಾಗಿ ಎಲ್ಲ ಫಲಗಳನ್ನು ಕೊಡ್ತಾ ಇದ್ದೇನೆ. ಬಟ್ ಇಂಟರ್ನಲ್ ಕೆಲವು ಹುಳಗಳನ್ನು ಬಿಟ್ಕೊಂಡಿದ್ಯಾ ನೀನು? ಸಣ್ಣ ಪಾಪಗಳು, ಸಣ್ಣ ತಪ್ಪುಗಳು, ಸಣ್ಣ ಇರುವಂತ ಅದು ಸಣ್ಣ ತಪ್ಪು ಮರಿ ಆಗ್ತೈತದು, ಗೆದ್ದಲುಳ ಮರಿ ಆಗ್ತೈತದು. ಹಾಕಿ ಅದ್ರ ಸಂತತಿಯನ್ನು ಬೆಳೆಸಿ ಪಾಪವು ಬಸರಾಗುತ್ತಾ ಬಂದು ಮರಣವನ್ನು ಹಡಿತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. Am I right, sir? Hallelujah. Be careful. ಒಂದು ನಿಮಿಷ ಯೋಚನೆ ಮಾಡ್ರಿ, ನನ್ನ ಒಳಗಡೆ ಆ ಗೆದ್ದಲುಗಳು ಇದೆಯಾ? ಆ ಸಣ್ಣ ಪಾಪಗಳು ಕೂಡ ಇದೆಯಾ? ಸಣ್ಣ ಪಾಪ ನಿನ್ನ ಬೇರನ್ನ, ನಿನ್ನ ಕಾಂಡವನ್ನ ತಿಂದು, ಓಕೆ ಮೇಲ್ಗಡೆ ನೀನು ಹೆಂಗ್ ಕಾಣ್ಬೋದು? ಹಚ್ಚ ಹಸಿರ ಕಾಣ್ಬೋದು. ಬಟ್ ಇಂಪಾರ್ಟೆಂಟ್, ನಾನು ನಿಲ್ಬೇಕಾಗಿರೋದೇ ಅಲ್ಲಿ. ಒಂದೇ ದಿನ ಮುರಿದು ಬೀಳ್ತದೆ. ಅವಾಗ ಕೇಳಿದಂತೆ ಮಗ, ಅಪ್ಪ ಯಾಕಿದು ಬಿತ್ತು ಅಂತಂದು ಹೇಳ್ಬೇಕಾದ್ರೆ ಮಗ, ಅಪ್ಪ ಕರ್ಕೊಂಡೋಗಿ ಮಗನಿಗೆ ತೋರಿಸಿ ಅಂತ, ಮಗ ಇಲ್ಲಿ ನೋಡು, ಇದು ಒಳಗಡೆ ಕಾಂಡದ ಶಕ್ತಿನೇ ಇಲ್ಲ, ಎಲ್ಲ ತಿಂದು ಖಾಲಿ ಆಗಿದೆ, ಒಂದೇ ಒಂದು ಲೇಯರ್ ಮಾತ್ರ ಉಳ್ಕೊಂಡಿದೆ, ಸಣ್ಣ ಗಾಳಿ ಬಂದಿದೆ ಅಷ್ಟೇ, ಮೂರ್ಕೊಂಡು ಬಿದ್ದಿದೆ. ಯಾರಿಗಾದ್ರೂ ಅರ್ಥ ಆಗ್ತೈತೆ ಸಂದೇಶ? ಯಾರಿಗಾದ್ರೂ ಅರ್ಥ ಆಗಿದ್ರೆ ಕೈಗಳನ್ನೆತ್ತಿ ಆಮೇನ್ ಅಂತ ಹೇಳ್ರಿ. ಆಮೇನ್. ವಾ, ಪ್ರೈಸ್ ಲಾರ್ಡ್. ಯಾವ ಮರದ ಹಾಗೆ ಬೆಳಿಬೇಕಂತ ದೇವ್ರ ವಾಕ್ಯ ಹೇಳ್ತಿದೆ? ಯಾವ ಮರ? ಗ್ರೋ ಇನ್ ದ ಡೆಸರ್ಟ್. ಮರುಭೂಮಿಯಲ್ಲಿ ಕೂಡ ನಾವು ಬೆಳಿಬೇಕಾಗಿದೆ. ಕೆಲವು ಪರಿಸ್ಥಿತಿಗಳು ಇರ್ತದೆ ನಮಗೆ. ಎಂತ ಪರಿಸ್ಥಿತಿ ಅದು? ಎಲ್ಲರ ಮರುಭೂಮಿಯಲ್ಲಿ ಏನಿರ್ತದೆ ಚಂದ್ರಣ್ಣ? ಹಚ್ಚ ಹಸಿರಾಗಿ ದೊಡ್ಡ ಕಾಡು ಇರ್ತದ. ನೋಡಿಯ ಚಂದ್ರಣ್ಣ ಮರುಭೂಮಿ? ನಿಜವಾಗಿ ನೋಡಿಲ್ಲ? ನಾನು ನೋಡಿದ್ದೇನೆ ರೀ. ಸಹಾರಾ ಡೆಸರ್ಟ್ ನಾನು ನೋಡಿದ್ದೇನೆ. ಆಫ್ರಿಕಾದ್ದು, ಈಜಿಪ್ಟಿಂದ ಬರ್ಬೇಕಾದ್ರೆ ಸಹಾರಾ ಡೆಸರ್ಟ್ ನಮಗೆ ಸಿಗ್ತದೆ. ಅಲ್ಲಿ ಹೆಂಗ್ ಹಿಡಿದು ಎಲ್ಲಿ ನೋಡಿದ್ರು ಮರಳು, ರಣ ಬಿಸಿಲು, ಭಯಂಕರ ಬಿಸಿಲು. ಅಲ್ಲಿದೊಂದು ಕ್ಯಾರೆಕ್ಟರ್ ಏನ್ ಗೊತ್ತರ, ಅದ್ರದ್ದು ಬಹಳ ಆಶ್ಚರ್ಯ. ಅಲ್ಲಿ ಕ್ಯಾರೆಕ್ಟರ್ ಡೇ ಟೈಮಲ್ಲಿ 55ರಿಂದ 60 ಡಿಗ್ರಿ ಹೋಗ್ತಿದ್ರಿ. ಆ ಮರಳಲ್ಲಿ ಒಂದು ಮೊಟ್ಟೆ ತಗೊಂಡು ಹಿಂಗಿಟ್ಟು 10 ಸರಿ ನೀವು ಕ್ಲಾಪ್ ಹೊಡ್ ತೆಗೆದ್ರೆ ಮೊಟ್ಟೆ ಬೆಂದಿರ್ತೈತೆ, ಬಿಚ್ಚಿ ತಿನ್ಬಿಡ್ಬೋದು ನೀವು. ಅಂತ ಸಾಯಂಕಾಲ ಆಗ್ತಿದ್ದಂಗೆ, ರಾತ್ರಿ ಆಗ್ತಿದ್ದಂಗೆ ಇಂಥ ಚಳಿ ಇರ್ತದೆ. ಆ ಚಳಿಗೆ ಏನಾಗ್ಬಿಡ್ತೈತೆ ಅಂದ್ರೆ ಸೀದಾ ಉಪ್ಪಚ್ಚಿದ ಬಾಂಗಡ ಮೀನ್ ಆದಂಗೆ ಹೋಗ್ಬಿಡ್ತೀವಿ ನಾವು. ಉಪ್ಪಚ್ಚಿದ ಒಣ ಬಾಂಗಡ ಮೀನ್ ಆದಂಗೆ ಆಗೋಗ್ಬಿಡ್ತೀವಿ, ರೋಸ್ಟ್ ಆಗ್ಬಿಡ್ತೀವಿ ನಾವು. ಭಯಂಕರ ಚಳಿ ರೀ. ನಾನು ಅದನ್ನ ಎರಡೂ ಎಕ್ಸ್ಪೀರಿಯನ್ಸ್ ಮಾಡಿದೆ. ನಾನು ಅಲ್ಲಿ ನೈಟ್ನಲ್ಲಿ
ಎಂತ ಚಳಿ ಗೊತ್ತಾ, ನಡಲಿಕ್ಕಾಗಲ್ಲ, ಕಲ್ಲೆಲ್ಲ ನ್ಯಾಶಿಂಗ್ ಅಂತ ಇರ್ತೀವಿ, ಅಂತ ಚಳಿ ಅದು ನೋಡ್ರಿ. ಅಂತ ಭಯಂಕರವಾದಂತ ಪರಿಸ್ಥಿತಿಯಲ್ಲಿ ಕೂಡ ಆ ಮರ ಹೆಂಗ್ ನಿಂತ್ಕೊಂಡಿದೆ, ಹಚ್ಚ ಹಸಿರಾಗಿ ನಿಂತ್ಕೊಂಡಿದೆ. ಓಕೆ, ಗ್ರೋ ಇನ್ ದ ಡೆಸರ್ಟ್. ಮರುಭೂಮಿಯ ಪರಿಸ್ಥಿತಿ ಬಂದಾಗಿ ಕೂಡ ನಾವೇನಾಗಬೇಕಾಗಿದೆ, ಬೆಳಿಬೇಕಾಗಿದೆ. ಈ ಮರ ನೋಡ್ರಿ ಏನ್ ಹೇಳ್ತಿದೆ ಅಲ್ರಿ, ಈ ಮರ ನಮ್ಗಂದೇನೋ ಒಂದು ಪಾಠ ಕಲಿಸ್ತದೆ. ನೆರಳು ಕೊಟ್ಟೈತಲ್ಲಿ, ಕರೆಕ್ಟ್. ಓ, ಗ್ರೋ ಇಫ್ ಯು ಅಲೋನ್. ನೀನು ಒಬ್ಬಂಟಿಗನಾಗಿದ್ದ ಅಲ್ಲಿ ಪಕ್ಕ ಯಾರಾದ್ರೂ ಇದಾರಾ? ಯಾರು ಇಲ್ಲ, ಒಂಟಿಯಾಗಿದೆ. ಮರುಭೂಮಿಯಲ್ಲಿದ್ದಾಗಿ ಕೂಡ ನೀನು ಬೆಳಿಬೇಕು. ಒಬ್ಬಂಟಿಗರಾಗಿದ್ರು ಕೂಡ ವೈಯಕ್ತಿಕವಾಗಿ ಕೂಡ ನೀವು ಬೆಳಿಬೇಕು. ಆ ಮರ ಒಂಟಿಯಾಗಿದ್ರು ಕೂಡ ಬಿದ್ದು ಹೋಗಿಲ್ಲ, ನೆರಳು ಕೊಡ್ತಿದೆ, ಫಲ ಕೊಡ್ತಿದೆ. ಯಾಕಂದ್ರೆ ಅದ್ರ ಬೇರೆ ಸ್ಟ್ರಾಂಗ್ ಆಗಿದೆ. ಪ್ರೈಸ್ ದಿ ಲಾರ್ಡ್. ಆ ಮರ ನಿಲ್ಲಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಅದರ ಬೇರು, ಅದರ ರೂಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಅದು ಚಿಂತೆ ಮಾಡ್ತಿಲ್ಲ ಮರ, ಇದು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ತಾ ಇಲ್ಲ. ಅದು ಚಿಂತೆ ಮಾಡ್ತಿರೋದು ನನ್ನ ಬೇರನ್ನ ಹೇಗೆ ಗಟ್ಟಿಗೊಳಿಸ್ಲಿ, ಹೇಗೆ ಫಲವನ್ನು ಕೊಡ್ಲಿ, ಹೇಗೆ ಹಚ್ಚ ಹಸುರಾಗಿ ನಾನು ಕಾಣಲಿ, ಹೇಗೆ ನೆರಳನ್ನು ಕೊಡ್ಲಿ, ಹೇಗೆ ಫಲವನ್ನು ಕೊಡ್ಲಿ. ಈ ಫಲ ಕೊಟ್ಟಿದ ಮೇಲೆ ಅದು ಯೋಚನೆ ಮಾಡ್ತಿರ್ತದೆ, ಯಾರು ಬಂದು ಈ ಫಲವನ್ನು ತಿಂತಾರೆ. ಪ್ರೈಸ್ ದಿ ಲಾರ್ಡ್. ಇದು ಈ ಮರ ನಿಜವಾಗ ಆ ಪ್ರದೇಶದಲ್ಲಿ ಇದೆ ಬೆಳಿಲಿಕ್ಕೆ ಕಾರಣ ಏನಂದ್ರೆ ಎರಡು ಕಾರಣ ಇದೆ. ಒಂದನೇದು ಟ್ರಾವೆಲರ್ಸ್ ಇದಾರಲ್ಲ, ಅಲ್ಲಿ ಮರುಭೂಮಿಯಲ್ಲಿ ಟ್ರಾವೆಲ್ ಮಾಡೋರಿಗೆ ಸಮಟೈಮ್ಸ್ ಊಟ ಸಿಕ್ಕೋದಿಲ್ಲ ಅವರಿಗೆ. ಓಕೆ, ಅದು ಇಬ್ಬರಿಗೆ ಊಟ ಕೊಡ್ತಿದೆ. ಮೊದಲನೇ ಊಟ ಮನುಷ್ಯರಿಗೆ, ಎರಡನೇ ಊಟ ಒಂಟೆಗಳಿಗೆ. ಅದ್ರ ಬೀಜ ಅದೆಲ್ಲ ತಿಂತೈತೆ ಅದು. ಆಮೇಲೆ ಅದ್ರ ನೆರಳು, ಅದ್ರ ಕೆಳಗಡೆ ಬಂದ ಆ ನೆರಳು ಐತಲ್ಲ, ಎಷ್ಟೋ ಅವ್ರ ದಣಿವನ್ನು ಆರಿಸ್ತದೆ. ಒಬ್ಬಂಟಿಗೆ ನೋಡ್ರಿ, ಒಂಟಿ ಆಗೈತೆ ಮರ ಅದು, ಆದಾಗಿ ಕೂಡ ಅದು ಬೆಳೀತಾ ಇದೆ. ನಮ್ಮ ಲೈಫ್ನಲ್ಲಿ ಕೂಡ ಸಮಟೈಮ್ಸ್ ಲೋನ್ಲಿನೆಸ್ ಬರ್ತದೆ, ಸಮಟೈಮ್ಸ್ ಕೆಲವೊಂದು ಸಾರಿ ಒಂಟಿತನ ಬರ್ತಿದೆ. ಏನೋ ಯಾರು ನನ್ನ ಜೊತೆಗೆ ಇಲ್ಲೇನೋ ಅನ್ನೋ ಅನುಭವ ಬರ್ತಿದೆ. ಬಟ್ ಡೋಂಟ್ ವರಿ, ಯಾರು ಇಲ್ಲ ಅನ್ನೋ ಟೈಮ್ನಲ್ಲಿ ಕೂಡ ನಾವು ಕ್ರಿಸ್ತನಿಗೋಸ್ಕರ ನಾವು ನಿಲ್ಬೇಕಾಗಿದೆ ರೀ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಇದೆ ನೋಡ್ರಿ, ಇದೇನು ಹೇಳ್ತದೆ ಇದು, ಈ ಮರ ಇನ್ನೊಂದೇನೋ ಪಾಠ ಕಲಿಸಿದೆ ನಮಗೆ. ಗ್ರೋ ಇನ್ ದ ಮಿಡ್ಸ್ ಆಫ್ ಅನ್ನೋನ್ಸ್. ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರೋ ಬೇರೆ ಗಿಡಗಳು ಬೆಳೆದಾವ್, ಕಾಣ್ತದ? ಆ ಮರದ ಜೊತೆಗೆ ಬೇರೆ ಮರಗಳು, ಬೇರೆ ಸಣ್ಣ ಸಣ್ಣ ಗಿಡಗಳು, ಅನ್ನೋನ್ಸ್ ಅವ್ರು ಯಾರೋ ಗೊತ್ತಿಲ್ಲ ನಮಗೆ. ಆ ಮರಕ್ಕೆ ಅವು ಯಾವ ಗೊತ್ತಿಲ್ಲ, ಆದಾಗ್ಯೂ ಅದು ಬೆಳೀತಾ ಇದೆ. ಆದಾಗೂ ಖರ್ಜೂರದ ಮರ ಬೆಳೀತದೆ. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ದಾವೀದನು. ಓಕೆ, ಆಹಾ, ನಾನು ನೀತಿವಂತರು ಹೆಂಗ್ ಬೆಳೀತಾರಂತೆ, ಖರ್ಜೂರದ ಮರದ ಹಾಗೆ ಅವರು ಬೆಳೀತಾರಂತೆ. ಎಸ್, ಡೆಸರ್ಟ್ ಅಲ್ಲಿ ಬೆಳೀತದೆ, ಒಂಟಿಯಾಗಿದ್ದಾಗೂ ಬೆಳೀತದೆ. ಅನ್ನೋನ್ಸ್ ಕೆಲವೊಂದು ಸತಿ ಏನು ಗೊತ್ತಿಲ್ಲ ನಮಗೆ, ಅನ್ಯರ ಜೊತೆಗೆ ನಾವು ಇರ್ಬೇಕಾಗ್ತದೆ. ಅನ್ಯರ ಜೊತೆಗೆ ನೀವು ಇದ್ದಾಗ ಅನ್ಯರ ತರನೇ ಆಗ್ಬೇಡ್ರಿ. ನಿಮ್ಮ ತನವನ್ನ ನೀವು ಕಾಪಾಡ್ಕೊಳ್ರಿ, ನಿಮ್ಮ ರಕ್ಷಣೆನ ನೀವು ಕಾಪಾಡ್ಕೊಳ್ರಿ, ನಿಮ್ಮ ಬೇರು ನೀವು ಕಾಪಾಡ್ಕೊಳ್ರಿ, ನಿಮ್ಮ ಫಲ ನೀವು ಕಾಪಾಡ್ಕೊಳ್ರಿ. ಇಟ್ಸ್ ಇಂಪಾರ್ಟೆಂಟ್. ಪ್ರೈಸ್ ದಿ ಲಾರ್ಡ್. ಈ ಮೂರು ಮರ ನಮಗೆ ಪಾಠ ಕಲಿಸಿದೆ. ಗ್ರೋ ಇನ್ ದ ಡೆಸರ್ಟ್. ಓಕೆ, ಗ್ರೋ ಇಫ್ ಯು ಅಲೋನ್. ಒಂಟಿಯಾಗಿದ್ದಾಗ ನಾವು ಬೆಳಿಬೇಕಾಗಿದೆ. ಓಕೆ, ಗ್ರೋ ಇನ್ ದ ಮಿಡ್ಸ್ ಆಫ್ ಅನ್ನೋನ್ಸ್. ನಮಗೆ ಯಾರು ಗೊತ್ತಿಲ್ಲದೆ ಇರುವಂತಹ ಜನರ ಮಧ್ಯದಲ್ಲಿಯೂ ಕೂಡ ನಾವು ಏನಾಗಬೇಕಾಗಿದೆ, ನಾವು ಬೆಳಿಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಇದೇನು ಹೇಳ್ತದೆ, ಇದು ಕೂಡ ಪಾಮ್ ಟ್ರೀನೇ. ಏನ್ ಹೇಳ್ತಿದೆ ಇದು? ಓಕೆ, ಗ್ರೋ ಹ್ಯಾಸ್ ಎ ಟೀಮ್. ಹೆಂಗ್ ಬೆಳೀರಿ? ಒಂದು ಟೀಮ್ ಆಗಿ, ಒಂದು ತಂಡವಾಗಿ, ಒಂದು ಗುಂಪಾಗಿ ಸಹ ಬೆಳಿಬೇಕು. ಅಲ್ಲಿ ನೋಡೋದು ಹೆಂಗ್ ಬೆಳೆದಿದೆ, ಅದು ಒಂದು ಟೀಮ್ ಆಗಿದೆ ಅದು. ಆಮೇಲೆ ರೈಟ್, ಒಬ್ಬರನ್ನೊಬ್ರು ಸೇವೆ ಮಾಡ್ರಿ ಎಂಬುದಾಗಿ ಹೇಳ್ತಿದೆ ದೇವ್ರ ವಾಕ್ಯ. ಒಬ್ಬರನ್ನೊಬ್ರು ಪ್ರೀತಿಸ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಒಬ್ಬರನ್ನೊಬ್ರು ಕ್ಷಮಿಸ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಒಬ್ಬರು ಭಾರವನ್ನು ಒಬ್ಬರು ಹೊತ್ತುಕೊಳ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಒಬ್ಬನು ಸೋಲುವಾಗ ಒಬ್ಬನು ಬಲ ಕೊಟ್ಟವನನ್ನ ನಿಲ್ಲಿಸ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಒಬ್ಬರನ್ನೊಬ್ರು ಸಂತೈಸಿಕೊಳ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಆಸ್ ಎ ಟೀಮ್ ನಾವೊಂದು ತಂಡವಾಗಿದ್ದೇವೆ. ಒಂದೇ ಒಂದು ಮಾತು, ಎಲ್ಲರೂ ಒಂದು ಆಮೇಲೆ ಹೇಳ್ರಿ, ಹೇಳ್ತೀನಿ ಏನೋ, ದೇವರ ಕುಟುಂಬವಾಗಿದ್ದಾನ್ರಿ. ಪ್ರೈಸ್ ದಿ ಲಾರ್ಡ್. ದೇವರು ಯಾರಾಗಿದ್ದಾನೆ? ಗಾಡ್ ಇಸ್ ಎ ಫ್ಯಾಮಿಲಿ. ದೇವ್ರ ಕುಟುಂಬವಾಗಿದ್ದಾನೆ. ಒಂದು ಕುಟುಂಬವಾಗಿ ದೇವರು ನಮ್ಮನ್ನ, ತನ್ನ ತೋಟದಲ್ಲಿ ದೇವರು ನಮ್ಮನ್ನು ಕಟ್ಟಿದ್ದಾನೆ. ಇವತ್ತು ತನ್ನ ತೋಟದಲ್ಲಿ ದೇವರು ನಮ್ಮನ್ನು ನೆಟ್ಟಿದ್ದಾನೆ. ತನ್ನ ತೋಟದಲ್ಲಿ ನಮ್ಮನ್ನು ಬೆಳೆಸ್ತಾ ಇದ್ದಾನೆ. ತನ್ನ ತೋಟದಲ್ಲಿ ನಮ್ಮಿಂದ ಫಲವನ್ನು ಆತ ನಿರೀಕ್ಷಿಸ್ತಾ ಇದ್ದಾನೆ. ಗ್ರೋ ಹ್ಯಾಸ್ ಎ ಟೀಮ್. ಓಕೆ, ನೆಕ್ಸ್ಟ್ ಲುಕ್ ಅಟ್ ದಿಸ್. ಗ್ರೋ ಇಫ್ ಯು ಬೆಂಡ್ ಆಲ್ಸೋ. ಆ ಮರ ನೋಡ್ರಿ ಹೆಂಗ್ ಬೆಂಡ್ ಆಗಿದೆ ಅದು.
ಪ್ರಪಂಚದಲ್ಲಿ ಒಂದೇ ಒಂದು ಮರ ರೀ, ಅದು ಬಿದ್ರೂ ಕೂಡ ಮತ್ತೆ ಎದ್ದು ನಿಲ್ತೈತೆ. ಅದು ಅದೇ ಖರ್ಜೂರದ ಮರ. ಅದ್ರದ್ದೊಂದು ನೇಚರ್ ಇದೆ ಆ ಮರದ್ದು. ಬಿರುಗಾಳಿ ಬಂದು ಒಂದ್ ವೇಳೆ ಆ ಬುಡ ಸಮೇತ ಹಿಂಗ್ ಉಲ್ಟಾ ಬಿದ್ದ್ಬಿಡ್ತಂತ ತಿಳ್ಕೊಡ್ರಿ, ಓಕೆ, ಅದು ಸತ್ತೋಗೋದಿಲ್ಲ ಬಿದ್ದಿದ ತಕ್ಷಣನೇ. ಬೇರೆ ಮರ ಹಿಂಗ್ ಬಿದ್ರೆ ಸತ್ತೋಗ್ಬಿಡ್ತಾವೆ, ಆದ್ರೆ ಈ ಮರ ಸತ್ತೋಗೋದಿಲ್ಲ. ಹಿಂಗ್ ಬೆಂಡಾಗಿರ್ತದಲ್ಲ, ಮತ್ತೆ ಟೈಮ್ ಬಂದಾಗ ಎದ್ದು ನಿಲ್ತೈತೆ ಅದು ಹಿಂಗೆ ಉಲ್ಟಾ. ಹಿಂಗ್ ಬಿದ್ದಾಗಿ ಕೂಡ ಮತ್ತೆ ಎದ್ದು ನಿಲ್ತೈತೆ ಅದು. ನೋಡೋದು ಅದು ಬೆಂಡಾಗಿ ನೋಡೋದು ಹೆಂಗ್ ಬೆಂಡಾದ್ರೂ ಕೂಡ ಬಿದ್ರು, ಭೂಮಿ ಬಿದ್ರೂ ಕೂಡ ಮತ್ತೆ ಎದ್ದು ನಿಂತ್ಕೊಂಡು ಫಲ ಕೊಟ್ಟೈತೆ ಅದು. ನಮ್ಮ ಲೈಫ್ನಲ್ಲಿ ಕೂಡ ದೇವ್ರು ಹಾಗೆ ಮಾಡ್ತಾನ್ರಿ. ಸಮ್ಟೈಮ್ಸ್ ಕೆಲವು ಶೋಧನೆಗಳು, ಪರಿಸ್ಥಿತಿಗಳು ಬಂದಾಗೆ ಓಕೆ, ನಮ್ಮನ್ನ ಎಬ್ಸೋರು ಯಾರೂ ಇರೋದಿಲ್ಲ, ನಿಜ. ನಮ್ಮ ಸಹಾಯ ಮಾಡ್ಲಿಕ್ಕೆ ಯಾರೂ ಇರೋದಿಲ್ಲ. ಸಮ್ಟೈಮ್ಸ್ ಎಲ್ಲೋ ಒಂಥರ ಒಬ್ಬಂಟಿಗರಾಗಿದ್ದೇವೇನೋ ಅಂತ ಅನಿಸ್ತದೆ, ಎಲ್ಲೋ ಬಿದ್ದೋಗ್ಬಿಟ್ನೇನೋ ಅಂತ ಅನಿಸ್ತದೆ. ಬಟ್ ಡೋಂಟ್ ವರಿ, ನಿನ್ನ ಬೇರೆ ಸ್ಟ್ರಾಂಗ್ ಇದ್ರೆ ಮತ್ತೆ ನಿನ್ನ ಎದ್ದು ನಿಲ್ತೀಯ. ಆಮೇಲೆ ಹೇಳ್ರಿ, ನನ್ನ ಬೇರೆ ಸ್ಟ್ರಾಂಗ್ ಇದ್ರೆ, ನನ್ನ ಕಾಂಡ ಸ್ಟ್ರಾಂಗ್ ಇದ್ರೆ, ಹೋಪ್, ಒಂದು ಮೈಂಡ್ ಸೆಟ್ ಅಥವಾ ಅದು ಏನ್ ಹೇಳ್ತಾರೆ, ಆ ಕರೇಜಸ್, ಓಕೆ, ಅದು ಸ್ಟ್ರಾಂಗ್ ಇತ್ತಂದ್ರೆ ಮತ್ತೆ ನಾವೇನ್ ಮಾಡ್ತೀವಿ, ಎದ್ದು ನಿಲ್ತೀವಿ ನಾವು. ಯಾಕಂದ್ರೆ ಆತನು ಬಡವರನ್ನ ಧೂಳಿಯಿಂದಲೂ ತಿಪ್ಪೆಯಿಂದಲೂ ಮೇಲೆ ಕೆತ್ತಿ ನಿಲ್ಲಿಸುವವನಾಗಿದ್ದಾನ್ರಿ. ಪ್ರೈಸ್ ಅಲೋ. ಇದಕ್ಕೆಲ್ಲದಕ್ಕೆ ಇಂಪಾರ್ಟೆಂಟ್ ಕಾರಣ ಅಂದ್ರೆ ನಿನ್ನ ಬೇರೆ ಎಷ್ಟು ಹರಡಿದೆ. ಮೇಲ್ಗಡೆ ಮಾತ್ರ ಅದು ಕಾಣ್ತಾ ಇದೆ, ಬಟ್ ಅದ್ರ ಒಳಗಡೆ ರೂಟ್ಸ್ ಏನಾಗಿದೆ ಅದನ್ನ ಸಾಯ್ಲಿಕ್ಕೆ ಬಿಟ್ಟಿಲ್ಲ. ಆ ಬೇರ್ ಹೇಳ್ತಿದೆ ಡೋಂಟ್ ವರಿ, ಓಕೆ, ಮತ್ತೆ ಎದ್ ನಿಲ್ಲ ಅಂತ ಬೇರ್ ಹೇಳ್ತಿದೆ. ಮತ್ತೆ ಮರ ಬೆಂಡಾಗಿಯೂ ಸಹ ಅದು ಎದ್ ನಿಂತಿದೆ. ಇನ್ನೊಂದು ಮಾತಿನಲ್ಲಿ ಹೀಗೆ ಹೇಳ್ತಿದೆ ದೇವ್ರ ವಾಕ್ಯ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆ ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದವರು ಏನಾಗುವರು, ವಾವ್, ಶೋಭಿಸುವರು. ಇದು ದೇವರ ಆಲಯದಲ್ಲಿ ನೆಡಲ್ಪಟ್ಟ ಒಲಿವ ಮರ ಅಥವಾ ಎಣ್ಣೆ ಮರ. ಪ್ರೈಸ್ ಅಲೋ. ಯಾವ ಮರ ಇದು? ಎಣ್ಣೆ ಮರ ಅಥವಾ ಒಲಿವ ಮರ. ಎಷ್ಟು ಜನ ನೋಡಿರ ಒಲಿವ ಮರ? ನೋಡಿರ? ನೋಡಿಲ್ಲ ಅಂದ್ರೆ ಇಲ್ಲಿ ಗ್ಲಾಸ್ ಹೌಸ್ ಇದೆ, ಅಲ್ಲಿ ಹೋಗ್ರಿ. ಗ್ಲಾಸ್ ಹೌಸ್ನಲ್ಲಿ ಒಂದು 3-4 ದೊಡ್ಡ ದೊಡ್ಡ ಮರಗಳನ್ನು ತಂದು ನೆಟ್ಟಿದ್ದಾರೆ. ಪ್ರೈಸ್ ಅಲೋ. ಹೆಂಗೆ, ಎಲ್ಲಿ ಎಲ್ಲಿ ನೆಡಲ್ಪಟ್ಟಿದೆ ಅಂತದ್ದು? ದೇವರ ಆಲಯದಲ್ಲಿ. ಓಕೆ, ಇದು ನಿಜವಾಗಿ ಅದು ಸಾಲ್ಮೋನ್ ಟೆಂಪಲ್, ಹೆರೋದನ ಟೆಂಪಲ್ ಇದ್ದಂಥ ಸ್ಥಳನೇ ಇದು. ಓಕೆ, ಜೆರುಸಲೇಮ್ ಇಂದ ಇದು ಆಲಿವ್ ಟ್ರೀಸ್ ಇನ್ ಜೆರುಸಲೇಮ್ ಟೆಂಪಲ್ ಅದು. ಓಕೆ, ಅಲ್ಲಿದೆ ನೋಡ್ರಿ, 2 ಮರ ಕಾಣ್ತಾವಲ್ಲ ಅವು ನೋಡ್ರಿ. ದೇವರ ಆಲಯದಲ್ಲಿ ನಾವು ನೆಡಲ್ಪಡಬೇಕು. ಡೆಸರ್ಟ್ ಅಲ್ಲಿಯೂ ಬೆಳಿಬೇಕು, ಒಬ್ಬಂಟಿಗರಾಗಿದ್ದಾಗೂ ಬೆಳಿಬೇಕು, ಆಮೇಲೆ ಆಮೇಲೆ ಅನ್ನೋನ್ ಜನರ ಮಧ್ಯದಲ್ಲಿಯೂ ಬೆಳಿಬೇಕು, ಆಮೇಲೆ ಟೀಮ್ ಆಗಿ ಬೆಳಿಬೇಕು, ಆಮೇಲೆ ಬೆಂಡಾಗಿದ್ರೂ ಕೂಡ ಬೆಳಿಬೇಕು. ಎಲ್ಲಿ ಬೆಳಿಬೇಕು? ಜೋರಾಗಿ ಹೇಳ್ರಿ, ದೇವರ ಆಲಯದಲ್ಲಿ ಬೆಳಿಬೇಕು. ಎಲ್ಲಿ ಬೆಳಿಬೇಕು? ದೇವರ ಆಲಯದಲ್ಲಿ. ಎಸ್, ದೇವರ ಆಲಯದಲ್ಲಿ ಬೆಳಿಲೇಬೇಕ್ರಿ. ಓಕೆ, ನೋಡ್ರಿ, ಆ ಮರ ಬಹಳ ವರ್ಷಗಳಿಂದ ಕೂಡ ಇದೆ. ಓಕೆ, ಇನ್ನೊಂದು ಚಿತ್ರದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇದು ದ ಗಾರ್ಡನ್ ಆಫ್ ಗೆತ್ಸೆಮನೆ. ಗೆತ್ಸೆಮನೆ ತೋಟದಲ್ಲಿ ನೀವು ಅಲ್ಲಿ ನೋಡ್ತಾ ಇರುವಂತ ಮರಗಳು ಅರಸನಾದಂತ ದಾವೀದನ ಕಾಲದ ಮರಗಳವು. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಿದ್ದಂತ ಮರಗಳದು. ಓಕೆ, ಈ ಕಡೆ ಪಿಕ್ಚರ್ ಅಲ್ಲಿ ಇದೆಯಲ್ಲ, ಇದೇ ಪಿಕ್ಚರ್ ಕೆಳಗಡೆ ಈ ಪಿಕ್ಚರ್. ಸೊ ಈ ಪಿಕ್ಚರ್ ಕೆಳಗಡೆನೆ ಓಕೆ ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇದ್ದಿದ್ದು. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದ ಒರಿಜಿನಲ್ ಗಿಡ ಅದು ಗೆತ್ಸೆಮನೆ ತೋಟದಲ್ಲಿ ಇದೆ. ಅದು ಅರಿಮಥಾಯನಾದ ಯೋಸೆಫನ ತೋಟ. ಅದು ಅವನ ಪ್ರೈವೇಟ್ ಪ್ರಾಪರ್ಟಿ. ತನಗೋಸ್ಕರ ಓಕೆ, ತನ್ನ ಕುಟುಂಬವನ್ನ ಸಂತೋಷ ಪಡುವಂತ ಒಂದು ಸ್ಥಳ ಅದು. ವೆರಿ ವೆರಿ VIP ಗಳಿಗೆ ಮಾತ್ರ ಆ ತೋಟದಲ್ಲಿ ಅವ್ರ ಪ್ರವೇಶ ಇತ್ತು. ಅವನು ಯೇಸು ಸ್ವಾಮಿ ನಂಬಿ ಅವನು ಒಬ್ಬ ಶಿಷ್ಯನಾಗಿದ್ದರಿಂದ ಆ ತೋಟದ ಕೆಲಸಗಾರನಿಗೆ ಆತನು ಹೇಳಿದ್ದ, ಓಕೆ, ಯೇಸು ಸ್ವಾಮಿ ಮತ್ತು ಆತ ಶಿಷ್ಯಂದ್ರೆ ಯಾವಾಗೆಲ್ಲ ಬರ್ತಾರೋ ಬೀಗ ತೆಗೆದವ್ರು ಒಳಗಡೆ ಬಿಡು. ಇದು ಸ್ಪೆಷಲ್ ತೋಟ. ಇದು ಆ ತೋಟದ ಮೇಲೆ ಅಭಿಷೇಕ ಇದೆ, ಆಮೇನ್. ಯೇಸು ಸ್ವಾಮಿ ರಕ್ತ ಇದೆ ಅಲ್ಲಿ, ಆಮೇನ್. ಯೇಸು ಸ್ವಾಮಿ ಪ್ರಾರ್ಥನೆ ಇದೆ, ಆಮೇನ್. ಇದಕ್ಕಿಂತ ಮುಂಚೆ ಇದೇ ತೋಟ ಇದು ಫಸ್ಟ್ ದಾವೀದನಿಗೆ ಸೇರಿತ್ತು. ಎಷ್ಟೋ ಕೀರ್ತನೆಗಳು ಈ ಸ್ಥಳದಲ್ಲಿ ಆತನು ಬರೆದಿದ್ದಾನೆ. ಅನೇಕ ಕೀರ್ತನೆಗಳು ಇದೇ ತೋಟದಲ್ಲಿ ಆತನು ತಿರುಗಾಡ್ತಾ ತಂತಿ ವಾದ್ಯಗಳನ್ನು ಇಟ್ಕೊಂಡು, ಓಕೆ, ತಂಬೂರಿಯನ್ನು ಇಟ್ಕೊಂಡು, ಅಥವಾ ಅದು ಸ್ಟ್ರಿಂಗ್ಸ್ ಇರ್ತದಲ್ಲ, ಹಾರ್ಪ್ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲಿಷಲ್ಲಿ, 10 ತಂತಿಗಳ ವಾದ್ಯನ ಬಾರಿಸ್ಕೊಂತ ಇದೇ ತೋಟದಲ್ಲಿ ತಿರುಗಾಡಿ ಅನೇಕ ಕೀರ್ತನೆಗಳಿಂದ ಬರೆದಂತ ಸ್ಥಳ ಇದು. ಅದಕ್ಕೆ ಅವನಿಗೆ ಅಷ್ಟು ಆ ಕೀರ್ತನೆಗಳು ಬರಲಿಕ್ಕೆ
ಅಷ್ಟು ವಾಕ್ಯಗಳು ಅವನಲ್ಲಿ ಬಾಯಿನ ಬರಲಿಕ್ಕೆ ಕಾರಣ ಏನಂದ್ರೆ ಆ ಮರಗಳನ್ನು ಕೂಡ ಹೌದು. ಆ ಮರಗಳು ಇವತ್ತಿಗೂ ಜೀವಿಸ್ತಾ ಇದೆ ಅಂದ್ರೆ ಜಸ್ಟ್ ಥಿಂಕ್ ಮಾಡ್ರಿ, ಅದ್ರ ಬೇರೆ ಎಷ್ಟು ಸ್ಟ್ರಾಂಗ್ ಇರ್ಬೋದು. ಇವತ್ತಿಗೂ ಆ ಮರಗಳು ಫಲ ಕೊಡ್ತಿದೆ ಅಂದ್ರೆ, ಅದರ ಒಲಿವ ಹಣ್ಣನ್ನು ಕೊಡ್ತಾ ಇದೆ ಅಂದ್ರೆ, ಒಲಿವ ಎಣ್ಣೆ ಮರದ ಕಾಯಿಗಳನ್ನು ಇವತ್ತಿಗೂ ಬಿಡ್ತಾ ಇದೆ ಅಂದ್ರೆ ಅದ್ರ ಬೇರೆ ಸ್ಟ್ರಾಂಗ್ ಇರ್ಬೋದು, ಎಷ್ಟು ಸ್ಟ್ರಾಂಗ್ ಇರ್ಬೋದು. ಮೇಲ್ಗಡೆ ಮಾತ್ರ ಇದು ಕಾಣ್ತಿದೆ, ಎಷ್ಟು ಸ್ಟ್ರಾಂಗ್ ಇರ್ಬೋದು. ಅದ್ರ ಕಾಂಡ ನೋಡಿದ್ರೆ ಗೊತ್ತಾಗ್ತದೆ. ಅದ್ರ ಕಾಂಡಗಳು ನೋಡ್ರಿ ಎಷ್ಟು ದಪ್ಪ ಇದೆ ಅದು. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ನಾನು ಕ್ರಿಸ್ತನಲ್ಲಿ ಬೆಳಿಬೇಕು, ಜೋರಾಗಿ ನಾನು ಕ್ರಿಸ್ತನಲ್ಲಿ ಬೆಳಿಬೇಕು, ಕ್ರಿಸ್ತನಿಗಾಗಿ ಫಲ ಕೊಡಬೇಕು. ನನ್ನ ಬೇರು ಸ್ಟ್ರಾಂಗ್ ಆಗಿರ್ಬೇಕು, ನನ್ನ ಬೇರನ್ನಾಗಬೇಕು ಸ್ಟ್ರಾಂಗ್. ಓಕೆ, ನಿನ್ನ ಬೇರು ಸ್ಟ್ರಾಂಗ್ ಇಲ್ಲದೆ ಇದ್ರೆ, ಹಲೋ, ನೀನು ಫಲ ಕೊಡದೇ ಇದ್ರೆ, ನಿನ್ನ ಜೀವಿತದಲ್ಲಿ ದೇವರು ಬಯಸುವ ರೀತಿಯಲ್ಲಿ ನಾವು ಇಲ್ಲದೆ ಇದ್ದಿದ್ರೆ, ಓಕೆ, ನಡೆಯುವ ಸಂಗತಿನೇ ಬೇರೆ ರೀ, ನಡೆಯುವ ಸಂಗತಿನೇ ಬೇರೆ. ಹೋದ್ರೆ ಒಂದ್ಸರಿ ಕೀರ್ತನೆಗಳು 52:5 ವಾಕ್ಯದಲ್ಲಿ ಹೀಗೆ ಹೇಳ್ತಿದೆ, ದೇವರು ನಿನ್ನನ್ನು ಎಂದಿಗೂ ಹೇಳದಂತೆ ಕೆಡವಿ ಬಿಡುವನು, ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬೀಸಾಡುವನು. ಈಗ ಹೇಳ್ರಿ, ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತ, ವಾ, ಹಲೋ, ಹೆಂಗಂತೆ? ಬೇರು ಸಹಿತವಾಗಿ ಆತನ ಏನ್ ಮಾಡ್ತಾನಂತೆ? ಕಿತ್ತು ಹಾಕುವನು, ಬೇರು ಸಹಿತ. ಅವಾಗಾದ್ರೂ ಗುಂಡಿ ತೋಡಿ, ಆ ಕಾಲದಲ್ಲಿ ಒನ್ಸ್ ಅಪಾನ್ ಟೈಮ್ನಲ್ಲಿ ಗುಂಡಿ ತೋಡಿ ಬೇರೆ ಎಲ್ಲಿ ತನಕ ಹೋಗಿದೋ ಕೊಡ್ಲಿ ತಗೊಂಡು ಕಡ್ದು ತೆಗಿತಿದ್ರು. ಬಟ್ ಇವಾಗ ಟೆಕ್ನಾಲಜಿ ಚೇಂಜ್ ಆಗಿದೆ. ವೆರಿ ಸಿಂಪಲ್, ಒಂದು JCB ಬಂದ್ರೆ ಸಾಕು, ನೀನು JCB ಆಗೋಗ್ಬಿಡ್ತೀಯ. ಅದೇನ್ ಮಾಡ್ತಾ ಇದೆ ಹೇಳ್ರಿ? ಅದೇನ್ ಮಾಡ್ತಾ ಇದೆ? ಅದು ಬೇರ್ ಸಮೇತ ಕಿತ್ತಾಕಿದ್ದಾರೆ ನೋಡ್ರಿ, ಕೆಳಗಡೆ ಇರುವಂತ ಬೇರ್ ಸಮೇತ ಕಿತ್ತಾಕಿದ್ದಾರೆ. ಎಸ್, ದಿಸ್ ಇಸ್ ಡೇಂಜರ್. ದಿಸ್ ಇಸ್ ವೆರಿ ವೆರಿ ಡೇಂಜರ್ ಮೈ ಡಿಯರ್ ಫ್ರೆಂಡ್ಸ್. ಪ್ರೀತಿಯ ದೇವಜನರೇ, ನಾವು ಕಿತ್ತು ಹಾಕಲ್ಪಡುವುದಕ್ಕಾಗಲ್ಲ, ಕ್ರಿಸ್ತನಲ್ಲಿ ನಾಟಿ, ಕ್ರಿಸ್ತನಲ್ಲಿ ಬೇರೂರಿ, ಕ್ರಿಸ್ತನಿಗಾಗಿ ಫಲ ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೇವರಿಗೋಸ್ಕರ ಉಪಯೋಗಿಸಲ್ಪಡುವಂತ ಆತನ ದ್ರಾಕ್ಷೆ ತೋಟದಲ್ಲಿ ಫಲ ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಕೀಳಲ್ಪಡುವುದಕ್ಕಾಗಿ ಅಲ್ಲ. ನನಗೆ ಯಾರಾದ್ರೂ ಹೇಳ್ರಿ, ಒಂದ್ ವೇಳೆ ಈ ಮರ ಕೀಳಲ್ಪಡದೇ ಇದ್ದಿದ್ರೆ, ಮೇಲೇನ ಕಟ್ಟಾಗಿದೆ, ಓಕೆ, ಒಂದಿಷ್ಟು ಸ್ವಲ್ಪ ಜಾಗ ಇದೆ, ಕಾಂಡ ಇದೆ ಅದಕ್ಕೆ, ಒಂದು ವೇಳೆ ಅದನ್ನ ಹಾಗೆ ಬಿಟ್ಟಿದ್ರೆ ನನಗೆ ಯಾರಾದ್ರೂ ಹೇಳಿ ಮತ್ತೆ ಚಿಗುರ್ತಿತ್ತ? ಇಲ್ವೋ? ಚಿಗುರ್ಲಿಕ್ಕೆ ಕಾರಣ ಏನು? ಬೇರೆ. ಈಗ ಅದು ಕಿತ್ತಿದೆಯಲ್ಲ, ಬೇರೆ ಸಮೇತ ಕಿತ್ತಾರಲ್ಲ, ಈಗ ಅದನ್ನ ಹಂಗೆ ಇಟ್ರೆ ಈಗ ಚಿಗುರ್ತದ? ಚಂದ್ರಣ್ಣ, ಚಿಗುರ್ತದ? ಈಗ ಅದು ಏನಾಯ್ತು ಹೇಳ್ರ? ಅದು ಈಗ ಏನಾಯ್ತು? ಅದು ಭೂಮಿಯಿಂದ ಬೇರ್ಪಡ್ತು, ಆಮೇಲೆ ಸತ್ತೋಯ್ತದು. ಬೇರ್ ಸಮೇತ ಯಾವಾಗ ಕೀಳಲ್ಪಡ್ತದೋ ಅದು ಸತ್ತೋಯ್ತು. ಹಾಗಾದ್ರೆ ಯಾವುದು ಸ್ಟ್ರಾಂಗ್ ಆಗ್ಬೇಕು ಇವಾಗ? ಏನು ಸ್ಟ್ರಾಂಗ್ ಆಗ್ಬೇಕು ಇವಾಗ? ವಾ, ಏನು ಸ್ಟ್ರಾಂಗ್ ಆಗ್ಬೇಕಾಗಿದೆ? ಬೇರ್ ಸ್ಟ್ರಾಂಗ್ ಆಗ್ಬೇಕಾಗಿದೆ. ನಮ್ಮ ರೂಟ್ಸ್, ನಮ್ಮ ಬೇರೆ ಏನಾಗಬೇಕಾಗಿದೆ? ಸ್ಟ್ರಾಂಗ್ ಆಗ್ಬೇಕು. ಹೆಂಗ್ ಸ್ಟ್ರಾಂಗ್ ಆಗ್ಬೇಕಾಗಿದೆ? ಕೈ ಕೊಡೋ. ವಾ, ಒಬ್ರಿಗೊಬ್ರು 1 ಬೇರು 2 ಬೇರು 3 ಬೇರು ಎಲ್ಲ ಸೇರ್ಕೊಳ್ಬೇಕಾದ್ರೆ ಫುಲ್ಲು ಸ್ಟ್ರಾಂಗ್ ಆಗ್ತದೆ. ಒಂದ್ಸರಿ ಪಕ್ಕದಲ್ಲಿ ಎಲ್ಲರೂ ಕೈ ಹಿಡ್ಕೊಂಡ್ರಿ ನೋಡೋಣ. ಓಕೆ, ಹಾಲೆಲೂಯಾ. ವಾ, ಹಿಂಗೆ ಒಬ್ರಿಗೊಬ್ರು ಸೇರ್ಬೇಕಾದ್ರೆ ಈ ತೋಟ ಹೆಂಗಿರ್ತೈತೆ ಹೇಳ್ರಿ ನೋಡೋಣ. ಆ ಬೇರು, ಆ ಎಲ್ಲ ಬೇರುಗಳ ಭೂಮಿ ಮೇಲೆ ಒಳ್ಳೆ ಫುಲ್ ಸ್ಟ್ರಾಂಗ್ ಆಗಿ ಹಿಡ್ಕೊಂಡಿದ್ರೆ, ವಾ, ಅದ್ರ ಕಥೆನೇ ಬೇರೆ. ಹಾಲೆಲೂಯಾ. ಒಂದು, ನಮ್ಮ ಬೇರು ಸ್ಟ್ರಾಂಗ್ ಆಗಬೇಕು. ಎರಡನೇದು, ನಾವು ದೇವರ ಹಸ್ತದಲ್ಲಿ ಬರ್ಬೇಕ್ರಿ. ನಮ್ಮ ಬೇರು ಯಾರಿಂದ ಕಾಪಾಡಲ್ಪಡಬೇಕು? ದೇವರಿಂದ ಮಾತ್ರ ಸಾಧ್ಯ ರೀ. ದೇವರಿಂದ ದೇವರ ಹಸ್ತದ ಒಳಗೆ ಬರ್ಬೇಕಾದ್ರೆ ದೇವರ ಕೈ ಒಳಗಡೆ ಬರ್ಬೇಕ್ರಿ. ಲುಕ್ ಅಟ್ ದಿಸ್ ಪಿಕ್ಚರ್. ಚಾಯ್ಸ್ ಈಸ್ ಯುವರ್ಸ್. ಎರಡೂ ಇದೆ ಅಲ್ಲಿ. ಹಲೋ ಮೈ ಡಿಯರ್ ಚರ್ಚ್, ಎರಡೂ ಇದೆ ಅಲ್ಲಿ. ಬೇರ್ ಸಮೇತ ಕೀಳ್ಲಿಕ್ಕೆ ಒಂದು ಮಿಷಿನು ರೆಡಿ ಇದೆ ಅಲ್ಲಿಗ. ಅಲ್ಲಿ ನೋಡ್ರಿ, ಮಿಷಿನ್ ರೆಡಿ ಇದೆ. ಅದು ಗರ್ಗಸ ಸಾ. ಎಂತ ಸಾ ಅದು? ಗರ್ಗಸ ಅಲ್ವಾ? ರೆಡಿ ಇದೆ. ಹಿಂಗಿರ್ತೀಯೋ
ಹಂಗಿರ್ತೀಯೋ, ನಿನಗೆ ಬಿಟ್ಟಿದ್ದು. ಸುತ್ತಲಕ್ಕೆ ಗುಂಡಿ ತೋಡಿ ಬೇರೆಲ್ಲ ಕೀಳಲಿಕ್ಕೆ ಮಿಷಿನ್ ರೆಡಿ ಇಟ್ಟಿದ್ದಾರೆ. ಅಲ್ಲಿ ಆಲ್ರೆಡಿ ಕಟ್ಟಾಗಿ ಹೋಗ್ಬಿಟ್ಟಿದೆ, ಅದು ಫಲ ಕೊಡ್ತಾ ಇಲ್ಲ, ಅದು ಬೇರೆ ಸತ್ತೋಗ್ಬಿಟ್ಟಿದೆ, ಫಲ ಕೊಡ್ತಿಲ್ಲ, ಕಟ್ ಮಾಡಿ ಇಟ್ಟಿದ್ದಾರೆ. ಹೆಂಗಿರ್ತೀಯೋ, ಅಥವಾ ನೀನು ಬೇರೆ ಸ್ಟ್ರಾಂಗ್ ಆಗಿ ಮರ ಹೆಂಗ್ ಬೆಳೀತಾ ಇದೆ, ಮರ ಹೆಂಗ್ ಬೆಳೀತಾ ಇದೆ, ಮೇಲೇನು ಹಚ್ಚ ಹಸಿರಾಗಿದೆ, ಕೆಳಗಡೆ ಬೇರು ಕೂಡ ಏನಾಗಿದೆ, ಅಷ್ಟೇ ಸ್ಟ್ರಾಂಗ್ ಆಗಿದೆ. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿದ್ದಾನೆ. ಓಕೆ, ಕರ್ತನಲ್ಲಿ ನಾವು ಬೇರೂರಿಕೊಂಡು ಬಲವಾಗಿ ನಾವು ದೇವರಿಗೋಸ್ಕರ ಫಲ ಕೊಡುವವರಾಗಿರ್ಬೇಕು. ಎಂಥ ಫಲ, ಹೇಗೆ, ಎಷ್ಟು, ಹೆಂಗೆ ಕೊಡ್ಬೇಕಂದ್ರೆ ದೇವ್ರ ವಾಕ್ಯ ಹೇಳಿದೆ, ಮುಪ್ಪಿನಲ್ಲಿಯೂ ಅದು ಫಲಿಸ್ಬೇಕಂತೆ. ಏನಾಗಬೇಕು? ಮುಪ್ಪಿನಲ್ಲಿಯೂ ಕೂಡ ಅದೇನಾಗಬೇಕು, ಅದು ಫಲಿಸ್ಬೇಕು. ಮುಪ್ಪಿನಲ್ಲಿ ಕೂಡ ಸಾವಿರಾರು ವರ್ಷಗಳು ದಾಟಿದ್ರು ನೋಡ್ರಿ, ಈ ಮರಗಳು ಅದೆಷ್ಟು ಕ್ಲೈಮೇಟ್ಗಳನ್ನು ನೋಡಿದ್ಯೋ, ಅದೆಷ್ಟು ಬಿಸಿಲು ನೋಡಿದ್ಯೋ, ಅದೆಷ್ಟು ಚಳಿ ನೋಡಿದ್ಯೋ, ಅದೆಷ್ಟು ಆ ಪ್ರದೇಶದಲ್ಲೆಲ್ಲ ಮಂಜು ಬೀಳ್ತದೆ. ಮಂಜು ಅಂದ್ರೆ ಫುಲ್ ಐಸ್ ಆಗೋಗ್ಬಿಡ್ತಿದೆ. ಐಸಿನ ಪರಿಸ್ಥಿತಿಯಲ್ಲೂ ಕೂಡ ಸಹಿಸ್ಕೊಂಡಿದೆ, ಬಿರುಗಾಳಿ ಕೂಡ ಸಹಿಸ್ಕೊಂಡಿದೆ, ಭಯಂಕರ ಬಿಸಿಲು ಕೂಡ ಸಹಿಸ್ಕೊಂಡಿದೆ. ಎಲ್ಲದನ್ನು ಸಹಿಸ್ಕೊಂಡು ತನ್ನ ಬೇರು ಗಟ್ಟಿ ಇದ್ದಿದ್ರಿಂದ ಆ ವರ್ಷ ಆ ಆಲಿವ್ ಟ್ರೀ ಬೆಳಿತಾನೆ ಹೋಯ್ತು. ಮುಪ್ಪಿನಲ್ಲಿ ಕೂಡ 1000 ವರ್ಷಗಳು ಅದಕ್ಕೆ ರೀ. ಮುಪ್ಪಿನಲ್ಲಿ ಕೂಡ ಇವತ್ತಿಗೂ ಕೂಡ ಅದು ಫಲಿಸ್ತಾ ಇದೆ. ಯಾಕಂದ್ರೆ ನೀತಿವಂತನು ಫಲಿಸುವುದಕ್ಕಾಗಿಯೇ ನೆಡಲ್ಪಟ್ಟಿದ್ದಾನೆ. ಆಮೇಲೆ ಹೇಳ್ರಿ, ನೀತಿವಂತನು ಫಲಿಸುವುದಕ್ಕಾಗಿಯೇ ನೆಡಲ್ಪಟ್ಟಿದ್ದಾನೆ. ನಮ್ಮ ಬೇರುಗಳು ಸ್ಟ್ರಾಂಗ್ ಆಗಬೇಕಾಗಿದೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವದಿಸಲಿ.